ಚಂದನ್ ಕುಮಾರ್ ಅವರು ಇವತ್ತು ಜನರ ಕಣ್ಣಿಗೆ ಒಬ್ಬರು ದಕ್ಷ ಪ್ರಾಮಾಣಿಕ ಅಧಿಕಾರಿ ಸಿಂಗಂ ಅಂತ ಒಂದು ರೀತಿಯಲ್ಲಿ ಜನರ ಕಣ್ಣಿಗೆ ಕಾಣಿಸ್ಕೊಳ್ತಾ ಇರುವಂತ ಅಧಿಕಾರಿಗೆ ಈ ವಿಚಾರ ಯಾಕೆ ಗಮನಕ್ಕೆ ಬಂದಿಲ್ಲ? ವೀಕ್ಷಕರೇ ನಮಸ್ಕಾರ. ನೀವೆಲ್ಲರೂ ನಿನ್ನೆಯಿಂದ ನೋಡ್ತಾ ಇದ್ದೀರಿ ಏನು KP ಅಗ್ರಹಾರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಗೋವಿಂದ ರಾಜು ಹೇಗೆ ದೂರುದಾರರಿಂದ ಸಂತ್ರಸ್ತರಿಂದ ಹಣ ವಸೂಲಿ ಮಾಡೋದಕ್ಕೋಗಿ ಸಿಕ್ಕಿಬಿದ್ದು ಕೊನೆಗೆ ಲೋಕಾಯುಕ್ತದವರು ಬಂದು ಅವನನ್ನು ಹಿಡ್ಕೊಂಡಾಗ ಲಬ 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 ಅಂತ ಹೇಳಿ ಬಾಯಿ ಬಡ್ಕೊಂಡಿದ್ದನ್ನು ಇಡೀ ದೇಶದ ಜನರು ನೋಡಿದ್ದಾರೆ. ಬಹುಶಃ ವಿದೇಶದಲ್ಲಿ ಕೂತಿರುವಂಥ ಜನರು ಕೂಡ ಭಾರತ ದೇಶದಲ್ಲಿ ಏನು ಈ ಥರದ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿ ನೋಡಿ ಕೂಡ ಅವರು ಕೂಡ ಆಶ್ಚರ್ಯ ಪಟ್ಟಿರ್ಬೋದು. ಇದರಲ್ಲಿ ಕೆಲವೊಂದಷ್ಟು ವಿಚಾರಗಳಿದಾವೆ. ಇನ್ನೂ ನಾವು ಇದನ್ನ ಕೇವಲ ಅವರು 4 ಲಕ್ಷ ಹಣ ಕೊಡಬೇಕಾದ್ರೆ ಈ ಗೋವಿಂದ ರಾಜು ಅನ್ನುವಂಥ ಇನ್ಸ್ಪೆಕ್ಟರ್ನ ಹಿಡ್ಕೊಂಡ್ರು ಇದೊಂದು ಭ್ರಷ್ಟಾಚಾರದ ಕೇಸು ಅನ್ನೋದಕ್ಕೆ ಸೀಮಿತವಾಗಬಾರ್ದು. ಇದು ನಿಜಕ್ಕೂ ಪೊಲೀಸರು ಯಾವೆಲ್ಲ ರೀತಿಯಲ್ಲಿ ಒಂದು ವ್ಯವಸ್ಥಿತವಾಗಿ ಸುಲಿಗೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅನ್ನುವಂಥ ವಿಚಾರ ನಿಮಗೆ ತಲುಪಿಸ್ಬೇಕು ಮುಟ್ಟಿಸ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಒಂದು 2-3 ವಿಚಾರಗಳನ್ನ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇದು ನೋಡಿ ನಾವು ನಿನ್ನೆ ಕೂಡ ಹೇಳಿದಾಗೆ ಇದೊಂದು ಕಂಪ್ಲೀಟ್ಲಿ ಒಂದು ಖಾಸಗಿ ವ್ಯವಹಾರ. ಇದಕ್ಕೆ ಬೇಕಾಗಿರುವಂತಹ ದೂರನ್ನ ದಾಖಲಿಸಬೇಕಾಗಿದ್ದಂಥದ್ದು ಪೊಲೀಸರು ಅದನ್ನ ದಾಖಲಿಸಿ ಬಿಡಬೇಕಾಗಿತ್ತು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ರೀತಿಯಲ್ಲಿ ಕ್ರಮ ತೆಗೆದುಕೋಬೇಕಾಗಿತ್ತು. ಆದರೆ ಇಡೀ ಪ್ರಕರಣದಲ್ಲಿ ಯಾರು ದೂರು ಕೊಡ್ತಾರೆ ಆ ದೂರಿನ ಪ್ರಕರಣದಲ್ಲಿ ಅಟ್ರಾಕ್ಟ್ ಆಗದೆ ಇರುವಂತಹ ಸೆಕ್ಷನ್ಗಳನ್ನ ಈ ಪೊಲೀಸರು ಹಾಕ್ತಾರೆ. ಅಟ್ರಾಕ್ಟ್ ಆಗದೆ ಇರುವಂತಹ ಸೆಕ್ಷನ್ಗಳನ್ನ ಹಾಕಿ ದೂರು ಯಾರ ಮೇಲೆ ಆರೋಪಿತರು ಅಂತ ಇರ್ತಾರೆ ಅವರನ್ನ ಮೇಲಿಂದ ಮೇಲೆ ಟಾರ್ಚರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಒಂದನ್ನ ನಾವು ಯೋಚನೆ ಮಾಡಬೇಕು ಎಲ್ರು ಏನಂತ ಅಂದ್ರೆ ಈ ಪೊಲೀಸ್ ಇನ್ಸ್ಪೆಕ್ಟರ್ ಯಾರಿದ್ದಾನೆ ಗೋವಿಂದ ರಾಜು ಒಬ್ಬನೇ ಇಷ್ಟು ದೊಡ್ಡ ಡೀಲ್ ಅನ್ನ ಮಾಡ್ತಾ ಇದ್ನ. ಸುಮಾರು 25 ಲಕ್ಷ ರೂಪಾಯಿಯನ್ನ ನಾವು ಈಗಾಗಲೇ ಗೋವಿಂದ ರಾಜು ಕೈಯಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳಿ ಸಂತ್ರಸ್ತರು ಹೇಳ್ತಾ ಇದ್ದಾರೆ. ಅಂದ್ರೆ 20 ಲಕ್ಷ ಆಲ್ರೆಡಿ ಇಸ್ಕೊಂಡಿದ್ದ, ಇನ್ನೊಂದು 5 ಲಕ್ಷಕ್ಕೆ ಡೀಲ್ ಆಗಿತ್ತು. ಅದರಲ್ಲಿ ಇನ್ನ ಒಂದು 4 ಲಕ್ಷ ರೂಪಾಯಿಯನ್ನ ಈಸ್ಕೋಬೇಕಾದ್ರೆ ಅವನು ಸಿಗಾಕೊಂಡಿರೋದಂಥದ್ದು ಈಗ ನಮಗೆ ಗೊತ್ತಾಗಿದೆ. ಅಂದ್ರೆ 25 ಲಕ್ಷ ರೂಪಾಯಿ ಗೋವಿಂದ ರಾಜು ಪಡ್ಕೊಂಡಿದ್ದಾನೆ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬಂದಿದೆ. ಆದ್ರೆ ಈ 25 ಲಕ್ಷ ರೂಪಾಯಿಗಳನ್ನ ಕೇವಲ ಗೋವಿಂದ ರಾಜು ಮಾತ್ರನೇ ಪಡ್ಕೊಂಡಿದ್ರ? ಕೇವಲ ಇದು ಗೋವಿಂದ ರಾಜಿಗೆ ಮಾತ್ರನೇ ಸಲ್ತಾ ಇತ್ತಾ? ಗೋವಿಂದ ರಾಜಿಗಿನ ಮೇಲಧಿಕಾರಿಗಳು ಯಾರಿದ್ರು ಅವರಿಗೆ ಈ ಲಂಚದ ಹಣ ಹೋಗ್ತಾ ಇರ್ಲಿವಾ? ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದ್ರೆ ಈ ಪ್ರಕರಣದಲ್ಲಿ ಗೋವಿಂದ ರಾಜು ಅವರ ಮೇಲಿನ ಅಧಿಕಾರಿ ಯಾರಿದ್ದಾರೆ ACP ಚಂದನ್ ಕುಮಾರ್ ಅನ್ನುವಂತಹ ಏನು ಸಿನಿಮಾ ನಟರಾಗಿರ್ತಕ್ಕಂಥ ದರ್ಶನ್ ವಿಚಾರದಲ್ಲಿ ದರ್ಶನ್ ಮೇಲೆ ಒಂದು ಅದ್ಭುತವಾದಂತಹ ಒಂದು ಏನು ವರ್ಕ್ ಎಫಿಷಿಯನ್ಸಿಯನ್ನ ತೋರಿಸಿ ಚಾರ್ಜ್ ಶೀಟ್ ಮಾಡಿ ಅವರನ್ನ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡಿದೀನಿ ಅಂತ ಹೇಳಿ ಬೀಕೊಂಡು ಓಡಾಡ್ತಿರುವಂತಹ ಚಂದನ್ ಕುಮಾರ್ ಅವರು ಇವತ್ತು ಜನರ ಕಣ್ಣಿಗೆ ಒಬ್ಬರು ದಕ್ಷ ಪ್ರಾಮಾಣಿಕ ಅಧಿಕಾರಿ ಸಿಂಗಂ ಅಂತ ಒಂದು ರೀತಿಯಲ್ಲಿ ಜನರ ಕಣ್ಣಿಗೆ ಕಾಣಿಸ್ಕೊಳ್ತಾ ಇರುವಂತಹ ಅಧಿಕಾರಿಗೆ ಈ ವಿಚಾರ ಯಾಕೆ ಗಮನಕ್ಕೆ ಬಂದಿಲ್ಲ? ಹಣ ಈಸ್ಕೊಳ್ತಾ ಇರೋದು ಗೋವಿಂದ ರಾಜು ಬಹುಶಃ ಕದ್ದು ಮುಚ್ಚಿ ಮಾಡಿರ್ಬೋದು. ಆದ್ರೆ ಇಲ್ಲಿ ನೋಡ್ಬೋದು ಈ ಪ್ರಕರಣ ಯಾವುದೋ ಒಂದು ಚೆಕ್ ಬೌನ್ಸ್ ಆಗಿದೆ, ಚೆಕ್ ಬೌನ್ಸ್ ಕೇಸು ಅಥವಾ 420 ಕೇಸು ಇಷ್ಟಕ್ಕೆ ಸೀಮಿತ ಮಾಡಬೇಕಾಗಿರುವಂತ ಪ್ರಕರಣದಲ್ಲಿ ಬಡ್ಸ್ ಆಕ್ಟ್ ಅಂತ ಹೇಳಿ ಬಡ್ಸ್ ಅಂತ ಒಂದು ಆಕ್ಟ್ ಇದೆ. ಆ ಬಡ್ಸ್ ಕಾಯ್ದೆ ಅಡಿನಲ್ಲಿ ಈ ಪ್ರಕರಣ ಈ ದೂರನ್ನ ದಾಖಲು ಮಾಡ್ತಾರೆ. ಬಡ್ಸ್ ಪ್ರಕರಣ ಏನಂತ ಅಂದ್ರೆ ಬ್ಯಾನಿಂಗ್ ಆಫ್ ಇರ್ರೆಗ್ಯುಲೇಟರಿ ಡೆಪಾಸಿಟೆಡ್ ಸ್ಕೀಮ್ ಆಕ್ಟ್ ಅಂತ. ಯಾರೆಲ್ಲರೂ ಈ ಸ್ಪಾಂಜಿ ಸ್ಕೀಮ್ ಅಲ್ಲಿ ದುಡ್ಡನ್ನ ಹೂಡಿಕೆ ಮಾಡಿ ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ನಿಮಗೆ ಇದನ್ನ ಇಂಟ್ರೆಸ್ಟ್ ಅಂತ ಹೇಳಿ ಒಂದಷ್ಟು ಸ್ಪಾಂಜಿ ಸ್ಕೀಮ್ಗಳು ಬರ್ತವೆ. ಅದರಲ್ಲಿ ಹೂಡಿಕೆ ಮಾಡಿ ಜನರು ಹಣ ಕಳ್ಕೋಬಾರ್ದು. ಹಾಗಾಗಿ ಜನರಿಗೆ ಒಂದು ಭದ್ರತೆಯ ಸಲುವಾಗಿ ಈ ಒಂದು ಬಡ್ಸ್ ಆಕ್ಟ್ ಅನ್ನ ಕಾಯ್ದೆಯನ್ನ ತರಲಾಗಿದೆ. ಆದ್ರೆ ಈ ಬಡ್ಸ್ ಕಾಯ್ದೆಯನ್ನ ದುರುಪಯೋಗ ಪಡಿಸಿಕೊಂಡು ಅವ್ರ ಮೇಲೆ ಬಡ್ಸ್ ಆಕ್ಟ್ ಅನ್ನ ಮಾಡಿ ಮೇಲಿಂದ ಮೇಲೆ 3-4 ದೂರುಗಳನ್ನ ಒಂದೇ ಪ್ರಕರಣದಲ್ಲಿ 3-4 ದೂರುಗಳನ್ನ ಮಾಡೋದು, ಅವ್ರ ಮನೆಗೆ ಹೋಗಿ ಟಾರ್ಚರ್ ಮಾಡೋದು, ಒಂದು FIR ಮಾಡೋದು, ಅವ್ರ ಮನೆಗೆ ಹೋಗಿ ಟಾರ್ಚರ್ ಮಾಡೋದು. ಈ ವಿಚಾರದಲ್ಲಿ ತನ್ನ ಅಧೀನ
ಒಬ್ಬ ಅಧಿಕಾರಿ ಈ ತರಕ್ಕೆ ಸುಲಿಗೆ ಮಾಡ್ತಾ ಇದ್ದಾನೆ ಅಥವಾ ಆ ಕಾನೂನು ವಿರೋಧಿ ಚಟುವಟಿಕೆಗಳಲ್ಲಿ ಪಾಲುದಾರನಾಗಿದ್ದಾನೆ, ನಡ್ಕೋತಾ ಇದ್ದಾನೆ ಅಂತ ಅಂದಾಗ ಅದನ್ನ ಗಮನಿಸಬೇಕಾಗಿರೋದು, ಅದನ್ನ ಸರಿದಾರಿಗೆ ತರಬೇಕಾಗಿದ್ದಂಥದ್ದು, ನೋಡ್ಕೋಬೇಕಾಗಿದ್ದಂಥದ್ದು, ಅದನ್ನ ಉಸ್ತುವಾರಿ ಮಾಡಬೇಕಾಗಿದ್ದಂಥದ್ದು ಯಾರು? ಈ ಚಂದನ್ ಕುಮಾರ್ ACP ಅವ್ರ ಕರ್ತವ್ಯ ಇದರಲ್ಲಿ ನಮಗೆ ಇಲ್ಲ ಅಂತ ಅನ್ಸುತ್ತಾ? ಹಾಗಾಗಿ ACP ಚಂದನ್ ಅವರ ಪಾಲೆಷ್ಟು ಇಲ್ಲಿ? ACP ಚಂದನ್ ಅವರಿಗೆ ಈ ಏನು 25 ಲಕ್ಷದಲ್ಲಿ ಎಷ್ಟು ಹಣ ಈಗಾಗಲೇ ಪಾಲು ಅವರಿಗೆ ಸೇರಿದೆ? ಇಲ್ಲಿ ನಮಗೆ ACP ಚಂದನ್ ಅವ್ರ ಮೇಲೆ ನಾವು ಊಹೆ ಮಾಡಿಕೊಂಡು ಮಾತಾಡ್ತಾ ಇಲ್ಲ. ಆದ್ರೆ ಕೆಲವೊಂದು ಇಡೀ ಎಪಿಸೋಡ್ ಅಲ್ಲಿ ಏನು ಈ ಪ್ರಕರಣ ಇದೆ, ಈ ಪ್ರಕರಣದಲ್ಲಿ ಇರ್ತಕ್ಕಂಥ ಹಲವಾರು ಜನರು ಮಾತಾಡೋ ಸಂದರ್ಭದಲ್ಲಿ ಮುಖ್ಯವಾಗಿ ಗೋವಿಂದರಾಜು ಏನ್ ಟ್ರ್ಯಾಪ್ ಆಗಿರ್ತಕ್ಕಂಥ ಗೋವಿಂದರಾಜು ಇವತ್ತು ಇನ್ಸ್ಪೆಕ್ಟರ್ ಟ್ರ್ಯಾಪ್ ಆಗಿದ್ದಾರೆ ಲೋಕಾಯುಕ್ತದಲ್ಲಿ, ಇವರೇ ಖುದ್ದಾಗಿ ಹೇಳ್ತಾರೆ ACP ಚಂದನ್ ಅವರು ನನ್ನ ಮೇಲೆ ಒತ್ತಡ ಹಾಕಿದ್ರು ಅವ್ರು ಒತ್ತಡ ಹಾಕಿದ ಕಾರಣಕ್ಕಾಗಿ ನಾನು ಇವತ್ತು ನಿಮ್ಮ ಮೇಲೆ ಈ ತರದ ಒಂದು ಅಟ್ರಾಸಿಟಿ ಮಾಡಬೇಕಾಗಿತ್ತು, ನಿಮ್ಮ ಮೇಲೆ ಇಷ್ಟೆಲ್ಲ ದಬ್ಬಾಳಿಕೆ ದೌರ್ಜನ್ಯ ಮಾಡುವಂತಹ ಸನ್ನಿವೇಶ ACP ಚಂದನ್ ಅವರೇನೆ ಸೃಷ್ಟಿ ಮಾಡಿದ್ರು, ಚಂದನ್ ಅವರ ಒತ್ತಡದಿಂದ ನಾನು ಇದನ್ನು ಮಾಡಿದೆ ಅಂತ ಹೇಳಿ ಗೋವಿಂದರಾಜು ಅವರು ಇವತ್ತು ಸಿಕ್ಕಿಬಿದ್ದು ಹಣ ಪಡ್ಕೋಬೇಕಾದ್ರೆ ಸಿಗಾಕೊಂಡು ಲಬ ಅಂತ ಹೇಳಿ ಬಾಯಿ ಪಡ್ಕೋತಾ ಇರುವಂತಹ ಗೋವಿಂದರಾಜು ಅವರೇ ಇಡೀ ಪ್ರಕರಣದಲ್ಲಿ ACP ಚಂದನ್ ಕುಮಾರ್ ಅವರೇ ಒಂದು ರೀತಿಯ ಕಿಂಗ್ ಪಿನ್ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಆಡಿಯೋನು ಕೂಡ ನಾವು ನಿನ್ನೆ ಪ್ಲೇ ಮಾಡಿದೀವಿ. ಆ ಆಡಿಯೋದಲ್ಲಿ ಇರ್ತಕ್ಕಂಥವ್ರು ಒಬ್ರು ಅಕ್ಬರ್ ಅಂತಕ್ಕಂಥವ್ರು ಇಡೀ ಪ್ರಕರಣದಲ್ಲಿ ಅವ್ರದ್ದೇನು ರೋಲೇ ಇಲ್ಲ. ಆದ್ರೆ ಏನು ಈ ಸೃಜನ್ ಮತ್ತೆ ಇನ್ನೊಬ್ರು ಈ ಇಟ್ಟಿನಗಿರಣಿ ಮಾಲೀಕರು ಇದ್ರು, ಆ ಮಾಲೀಕರು ಸ್ನೇಹಿತರು ಪಾಪ ಇವರು ಅಕ್ಬರ್, ಇವ್ರಿಗೆ ಸಹಾಯ ಮಾಡೋದಕ್ಕೆ ಅಂತ ಬರ್ತಾರೆ. ಈ ಅಕ್ಬರ್ನು ಮತ್ತೆ ಇವ್ರನ್ನು A7 ಮಾಡ್ತಾರೆ. ಅಂದ್ರೆ ಇವ್ರಿಗೆ ಯಾರಿಗೂ ಸಂತ್ರಸ್ತರು ಯಾರಿದ್ದಾರೆ ಇವ್ರ ಪರವಾಗಿ ಯಾರೂ ಬರಬಾರ್ದು, ನಾವು ಇವ್ರಿಗೆ ಬೇಕಾಗಿದ್ದನ್ನ ಮಾಡಿ ಏನ್ ಬೇಕಾದ್ರೂ ಮಾಡಿ ಶೋಷಣೆ ಮಾಡಿ ದಬ್ಬಾಳಿಕೆ ಮಾಡಿ ಇವ್ರ ಹತ್ರ ಹಣ ವಸೂಲಿ ಮಾಡ್ಬಿಡ್ಬೇಕು ಅನ್ನುವಂತ ಏಕೈಕ ಕಾರಣದಿಂದಾಗಿ ಅವರು ಇಷ್ಟೆಲ್ಲ ಮಾಡಿದ್ರ ACP ಚಂದನ್ ಕುಮಾರ್ ಅಂತಕ್ಕಂಥದ್ದು ನಮಗೆ ಎಲ್ರಿಗೂ ಮೂಡುವಂತ ಅನುಮಾನ ಆಗಿದೆ. ಇದೇ ಸಂದರ್ಭದಲ್ಲಿ ಇಲ್ಲಿ ನಾವು ತಿಳ್ಕೋಬೇಕಾಗಿರೋ ಇನ್ನೊಂದು ವಿಚಾರ ಇದೆ. ಏನು ಇಟ್ಟಿನಗಿರಣಿ ಮಾಲೀಕರಿದ್ದಾರೆ ಇವರಿಗೆ ಈ ಮೋಹನ್ ಗೌಡ ಅನ್ನುವಂತ ಒಬ್ಬ ವ್ಯಕ್ತಿ ಇನ್ನೊಬ್ಬ ಯಾರನ್ನೋ ಎಕ್ಸ್ಪೋರ್ಟ್ ಮಾಡುವಂತ ಬಿಸ್ನೆಸ್ ಮಾಡ್ತಾನೆ ಇವನು ಅಂತೇಳಿ ಪರಿಚಯ ಮಾಡಿಸಿ 7 ಕೋಟಿನ ಅವನು ಹೊತ್ಕೊಂಡು ಓಡೋಗ್ತಾನೆ. ಇಟ್ಟಿನಗಿರಣಿ ಮಾಲೀಕರಿಗೆ 7 ಕೋಟಿ ಪಂಗನಾಮ ಇಟ್ಟು ಈ ಮೋಹನ್ ಗೌಡ ಪರಿಚಯ ಮಾಡಿಸುವಂತ ಒಬ್ಬ ಇನ್ನೊಬ್ಬ ಶರವಣ ಅಂತಕ್ಕಂಥವನು ಹೊತ್ಕೊಂಡು ಓಡೋಗ್ತಾನೆ. ಅದರ ವಿರುದ್ಧ ಇವರು ಪಾಪ ಇಟ್ಟಿನಗಿರಣಿ ಮಾಲೀಕರು ದೂರು ಕೊಟ್ರೆ ಯಾವುದೇ ಕ್ರಮ ತೆಗೆದುಕೊಳ್ಳಲ್ಲ. ಆದ್ರೆ ಇದೇ ಮೋಹನ್ ಗೌಡ ಪರಿಚಯ ಮಾಡ್ತಂತ ಶರವಣನ್ನ ಇವರು ಹಿಡಿಯೋದಿಲ್ಲ. ಆದ್ರೆ ಮೋಹನ್ ಗೌಡ ಬಂದು ಈ ಇಟ್ಟಿನಗಿರಣಿ ಮಾಲೀಕರಿಗೆ ಹೇಳ್ತಾರೆ, ನಾನು ನಿಮ್ಗೆ ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ದೀನಲ್ಲ, ಆ ದುಡ್ಡು ಚಂದನ್ ಕುಮಾರ್ ಅವ್ರದ್ದು, ACP ಚಂದನ್ ಕುಮಾರ್ದು. ಆ ದುಡ್ಡು ಯಾರ್ದು ಗೊತ್ತಾ? ನೀವು ವಾಪಸ್ ಕೊಟ್ಟಿಲ್ಲ ಅಂತ ಅಂದ್ರೆ ನಿಮ್ಗೆ ಏನ್ ಬೇಕಾದ್ರೂ ಆಗ್ಬಿಡುತ್ತೆ, ಚಂದನ್ ಕುಮಾರ್ದೇ ದುಡ್ಡು ಅನ್ನುವಂತ ಮಾತನ್ನ ಇಟ್ಟಿನಗಿರಣಿ ಮಾಲೀಕರಿಗೆ ಹೇಳಿದಾನೆ ಅನ್ನುವಂಥದ್ದನ್ನ ಖುದ್ದು ನಮಗೆ ಇಟ್ಟಿನಗಿರಣಿ ಮಾಲೀಕರು ಈಗ ಹೇಳ್ತಾ ಇದ್ದಾರೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟ ಸೂಕ್ತವಾದಂತ ಆಡಿಯೋ ಕ್ಲಿಪ್ ಕೂಡ ಮೋಹನ್ ಗೌಡ ಚಂದನ್ ಕುಮಾರ್ ಹಣವನ್ನ ನಾನು ಇನ್ವೆಸ್ಟ್ ಮಾಡಿದ್ದೆ ಅನ್ನುವಂತಹ ಏನು ಮಾತನಾಡಿದ್ದಾನೆ ಅದಕ್ಕೆ ಬೇಕಾಗಿರುವಂತಹ ಆಡಿಯೋ ಕ್ಲಿಪ್ ಕೂಡ ತಮ್ಮ ಬಳಿ ಇದೆ ಅಂತ ಹೇಳಿ ಈಗ ಅವರು ಸಂತ್ರಸ್ತರು ಹೇಳ್ತಾ ಇದ್ದಾರೆ. ಅದಕ್ಕೆ ಮುಂದುವರೆದ ಭಾಗವಾಗಿ ಚಂದನ್ ಕುಮಾರೇನೆ ಹೇಳಿ ನಮ್ಗೆ ಈ ಕೆಲಸವನ್ನ ಮಾಡಿಸಿದ್ರು ಅಂತ ಹೇಳಿ ಗೋವಿಂದರಾಜುನು ಕೂಡ ಹೇಳಿದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಇಂತಹ ಒಂದು ಘನಘೋರವಾದಂತಹ ಶೋಷಣೆ, ದಬ್ಬಾಳಿಕೆ, ಭ್ರಷ್ಟಾಚಾರ ನಡೆದಾಗ್ಲೂ ಕೂಡ ಇದನ್ನ ಸೀಮಿತಪಡಿಸಿ ಏನು ಈ ತರದ್ದು ಸಿಗಾಕೊಂಡಿದ್ದಾರೆ, ಗೋವಿಂದರಾಜು ಸಿಗಾಕೊಂಡ್ರು, ಸರಿ ಅವ್ರಿಗೆ ಜೆಸಿ ಕಳಿಸ್ತೀವಿ, ಅವ್ರದ್ದೇನೋ ಪ್ರಕರಣ ಆಗುತ್ತೆ. ಆದ್ರೆ ಅದರ ಹಿಂದೆ ಇದ್ರುವಂತಹ ಮೇಲಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳುವಂತವ್ರು ಯಾರು? ಮೊನ್ನೆ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು, ನೋಡಿ ನಾವು ಯಾರ ಮೇಲೂ ನಾವು ಇನ್ನ ಬಿಡೋದಿಲ್ಲ, ಎಲ್ಲರ ಮೇಲೂ ಕ್ರಮ ತೆಗೆದುಕೊತೀವಿ, ನೀವು ಪೊಲೀಸರು ಶಿಸ್ತಾಗಿಲ್ಲ ಅಂತ ಅಂದ್ರೆ ನಿಮ್ಮೆಲ್ಲರ ಮೇಲೆ ಕ್ರಮ ತಗೋತೀವಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಆದ್ರೆ ಈಗ ಸಿದ್ದರಾಮಯ್ಯನವರು ಏನು ಹೇಳ್ತಾರೆ, ಇದನ್ನ ಕೇವಲ ಗೋವಿಂದರಾಜಿಗೆ ಮಾತ್ರ ಸೀಮಿತ ಮಾಡಿ ಏನು ಒಂದ್ ರೀತಿಯಲ್ಲಿ ಇವತ್ತು ತಾವೊಬ್ಬ ದಕ್ಷ ಪ್ರಾಮಾಣಿಕ ಅಂತ ಹೇಳ್ಕೊಂಡು ಓಡಾಡ್ತಾ ಇರುವಂತಹ ಆ ಚಂದನ್ ಕುಮಾರ್ ಅವರು ಇಷ್ಟೆಲ್ಲ ಶೋಷಣೆ ದಬ್ಬಾಳಿಕೆ ಆಗೋದಿಕ್ಕೆ ಕಾರಣಕರ್ತರಾಗಿರುವಂತಹ ಚಂದನ್ ಕುಮಾರ್ ACP ಚಂದನ್ ಕುಮಾರ್ ಅವರ ಮೇಲೆ ಯಾವ ತರಹದ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಸರ್ಕಾರ ಅನ್ನೋದನ್ನ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ಬೇಕು.
ದಯವಿಟ್ಟು ಇದನ್ನ ಮುಖ್ಯಮಂತ್ರಿಗಳು ಗಮನ ಹರಿಸಬೇಕು. ಇದನ್ನ ಕೇವಲ ಇದೊಂದು ಸಣ್ಣ ವಿಚಾರ ಅಂತ ಹೇಳಿ, ಯಾಕೆಂದ್ರೆ 25 ಲಕ್ಷವನ್ನ ಕೇವಲ ಒಬ್ಬ ಇನ್ಸ್ಪೆಕ್ಟರ್ ತೆಗೆದುಕೊಂಡು ಲೂಟಿ ಮಾಡ್ತಾನೆ, ತಿಂತಾನೆ, ಅವನೊಬ್ಬನೇ ಅದನ್ನ ಪಾಲುದಾರನಾಗಿದ್ದಾನೆ ಅಂತ ಹೇಳಿ ಯಾರಿಗೂ ಇಲ್ಲಿ ಅನ್ನಿಸ್ತಾ ಇಲ್ಲ. ಹಾಗಾಗಿ ಚಂದನ್ ಅವರ ಹೆಸರು ಮೇಲಿಂದ ಮೇಲೆ ಇಡೀ ಪ್ರಕರಣದಲ್ಲಿ ಬರ್ತಾ ಇರೋ ಕಾರಣಕ್ಕಾಗಿ ನಮಗೆ ಇಡೀ ಪ್ರಕರಣದಲ್ಲಿ ಭಾಗಿಯಾದವರೇ ಅವರ ಹೆಸರನ್ನ ಉಲ್ಲೇಖ ಮಾಡಿರೋ ಕಾರಣಕ್ಕಾಗಿ ಆ ಉಲ್ಲೇಖದ ಆಧಾರದ ಮೇಲೆ ನಾವು ಇವತ್ತು ಚಂದನ್ ಕುಮಾರ್ ACPನೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರ್ಬೋದು ಅನ್ನುವಂತ ಸಂಶಯವನ್ನ ನಾವಿವತ್ತು ವ್ಯಕ್ತಪಡಿಸ್ತಾ ಇದ್ದೀವಿ. ಹಾಗಾಗಿ ಆ ಸಂಶಯ ನಿಜವಾ ಸುಳ್ಳ ಸತ್ಯವಾ ಅಂತಕ್ಕಂಥದ್ದು ತನಿಖೆಯ ಮುಖಾಂತರ ಅದನ್ನ ಸಾಬೀತುಪಡಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇವತ್ತು ಸರ್ಕಾರದ ಮೇಲಿದೆ. ಹಾಗಾಗಿ ಇದನ್ನ ಕೇವಲ ಇದಕ್ಕೆ ಗೋವಿಂದರಾಜ್ಗೆ ಸೀಮಿತ ಮಾಡದಲೆ ಇದರಲ್ಲಿ ACP ಚಂದನ್ ಕುಮಾರ್ ಅವರ ಪಾತ್ರ ಎಷ್ಟಿದೆ, ಅವರು ಒಳ್ಳೆಯವರ ಕೆಟ್ಟವರ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಈ ಪ್ರಕರಣದಲ್ಲಿ ದೂರುದಾರರೇ ನೇರವಾಗಿ ಹೇಳಿದ್ದಾರೆ, ಸಂತ್ರಸ್ತರು ನೇರವಾಗಿ ಹೇಳಿದ್ದಾರೆ, ನಮ್ಮ ಇಡೀ ಇವತ್ತು ನಮ್ಮ ಮೇಲೆ ಆಗಿರ್ತಕ್ಕಂಥ ದಬ್ಬಾಳಿಕೆ ದೌರ್ಜನ್ಯ ಎಲ್ಲಕ್ಕೂ ACP ಏನು ಚಂದನ್ ಕುಮಾರ್ ಅವರೇನೆ ಕಾರಣ. ಚಂದನ್ ಕುಮಾರ್ ಮತ್ತೆ ಗೋವಿಂದರಾಜು ಇವರೇನೆ ನಮ್ಮ ಮೇಲೆ ನಡೆದಂತ ಎಲ್ಲ ದಬ್ಬಾಳಿಕೆ ದೌರ್ಜನ್ಯ ಸುಳ್ಳು ದೂರು ಇದೆಲ್ಲದರ ಪಿತೂರಿ ಮಾಸ್ಟರ್ ಮೈಂಡ್ ಇವರೇನೆ ಅನ್ನೋದನ್ನ ದೂರುದಾರರು ನೇರವಾಗಿ ವಿಡಿಯೋ ಮುಖಾಂತರ ಈಗಾಗಲೇ ಅರಿಬಿಟ್ಟಿದ್ದಾರೆ. ಹಾಗಾಗಿ ಎಲ್ಲ ಹಿನ್ನೆಲೆಯಲ್ಲಿ ಸರ್ಕಾರ ಇದನ್ನ ಕೂಲಂಕುಷವಾಗಿ ಪರಿಶೀಲಿಸಬೇಕು. ಆ ರೀತಿಯಾಗಿ ಏನಾದರೂ ಚಂದನ್ ಕುಮಾರ್ ಅನ್ನುವಂತ ACPಯ ಪಾತ್ರ ಏನಾದರೂ ಇದ್ರೆ ಆತನ್ನು ಕೂಡ ಒದ್ದು ಒಳಗಡೆ ಆಗ್ತಕ್ಕಂಥ ಕೆಲಸವನ್ನ ಸರ್ಕಾರ ನಿಷ್ಪಕ್ಷಪಾತವಾಗಿ ಮಾಡಬೇಕು ಅಂತೇಳಿ ನಾನು ಈ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಇದ್ದೀನಿ. ಹಾಗೇನೆ ಕೊನೆಯದಾಗಿ ಇವತ್ತು ಏನು ಆತ ಬಡ್ಕೊಂಡಿರ್ತಕ್ಕಂಥ ವಿಡಿಯೋ ಇದೆಯಲ್ಲ, ಆ ಬಡ್ಕೊಂಡಿರುವಂತ ವಿಡಿಯೋವನ್ನ ರಾಜ್ಯದ ಎಲ್ಲ ಜನರು ಇವತ್ತು ದೇಶದ ಎಲ್ಲ ಜನರು ನೋಡಿದ್ದಾರೆ. ಪೊಲೀಸರು ಯಾವೆಲ್ಲ ತರದಲ್ಲಿ ಸಾರ್ವಜನಿಕರ ಮುಂದೆ ದಬ್ಬಾಳಿಕೆ ದೌರ್ಜನ್ಯ ದರ್ಪ ದುರಾಂಕಾರ ದೌಲತ್ತನ್ನ ತೋರಿಸಿ ಮೆರೆದಿದ್ದಾರಲ್ಲ, ಇಷ್ಟು ದಿನಗಳ ಕಾಲ ಸಾರ್ವಜನಿಕರು ಯಾರೋ ಒಬ್ಬನ ಇಟ್ಕೊಂಡು ಬಂದ್ರೆ ಅವನಿಗೆ ನೀನ್ ಅಮ್ಮ ಅವ್ವ ಅಕ್ಕ ಎಲ್ಲರ ಹತ್ರನೂ ಹೋಗಿ ಬರ್ತಾರಲ್ಲ ಮಾತುಗಳಲ್ಲಿ, ಅವೆಲ್ಲವನ್ನ ಅಣಕಿಸ್ತಕ್ಕಂಥ ಅವರ ಎಲ್ಲ ಪಾಪದ ಕೊಡದ ಚಿತ್ರ ಇವತ್ತು ಗೋವಿಂದರಾಜು ಬಡ್ಕೊಳ್ಳೋ ಮುಖಾಂತರ ಕಾಣ್ತಾ ಇದೆ. ಲಬ 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 ಯೋ 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 ಅಂತ ಬಡ್ಕೊಳ್ಳುವಂತ ವಿಡಿಯೋ ಏನಿದೆ, ಲೋಕಾಯುಕ್ತದವರು ಬಂದು ಹಿಡ್ಕೊಂಡಾಗ ನಿಜಕ್ಕೂ ಆ ಒಂದು ವಿಡಿಯೋ ಸಾಕು. ನಾವೇನು ಪೊಲೀಸರಿಗೆ ಕಾನೂನಾಗಲಿ ಇನ್ನೊಂದಾಗಲಿ, ಪೊಲೀಸರಿಗೆ ಆಗಲಿ ಭ್ರಷ್ಟ ಅಧಿಕಾರಿಗಳಿಗಾಗಲಿ ಇನ್ಯಾವುದೋ ಉಗ್ರವಾದ ಕಾನೂನುಗಳ ಅಗತ್ಯ ಇಲ್ಲ. ಅವ್ರಿಗೇನಾದರೂ ತಲೆ ಒಳಗಡೆ ಮೆದುಳಿದ್ರೆ ಏನು ಇವತ್ತು ಸರ್ಕಾರದಿಂದ ಬರ್ತಾ ಇರ್ತಕ್ಕಂಥ ನ್ಯಾಯಯುತವಾದಂಥ ಸಂಬಳ, ಕೈ ತುಂಬ ಸಂಬಳ, ವಾಹನ, ಇನ್ಯಾವುದೋ ಕ್ವಾರ್ಟರ್ಸು, ಎಲ್ಲ ಸವಲತ್ತುಗಳು, ಎಲ್ಲದಕ್ಕಿಂತ ಹೆಚ್ಚಾಗಿ ಸಮಾಜದಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿಗೆ ಇರುವಂತಹ ಗೌರವ, ಆ ಗೌರವ ಇವೆಲ್ಲ ಏನಿದೆ ಇವೆಲ್ಲವನ್ನ ಎಂಜಾಯ್ ಮಾಡಿಕೊಂಡು ಖುಷಿಯಿಂದ ನೆಮ್ಮದಿಯಾಗಿ ಇರೋದಕ್ಕೆ ಅವಕಾಶಗಳಿದ್ದಾಗ್ಲೂ ಈ ರೀತಿಯಾಗಿ ಅನ್ನ ತಿನ್ನೋದು ಬಿಟ್ಟು ಅಮೇಧ್ಯ ತಿನ್ನೋದಕ್ಕೆ ಹೋಗಿ ಸಿಗಾಕೊಂಡು ಇವತ್ತು ಈ ರೀತಿಯಾಗಿ ಮಾನ ಮರ್ಯಾದೆ ಘನತೆ ಗೌರವ ಹಣ ಎಲ್ಲವನ್ನ ಕಳ್ಕೊಂಡು ಸರ್ವನಾಶ ಆಗಿರುವಂತ ಗೋವಿಂದರಾಜು ಬಾಯಿ ಬಡ್ಕೊಳ್ಳುವಂತ ವಿಡಿಯೋ ಇನ್ನು ಮುಂದೆ ಏನು ಸರ್ಕಾರಿ ಅಧಿಕಾರಿಗಳು ಲಂಚಕ್ಕೆ ಕೈಯೊಡ್ಡುವಂತಹ ಭ್ರಷ್ಟ ಸರ್ಕಾರಿ ಅಧಿಕಾರಿಗಳ ತಲೆ ಒಳಗಡೆ ಯಾವಾಗಲೂ ಸದಾ ಗುಯ್ಗೊಡ್ತಾ ಇರಲಿ, ಗುಡುತ್ತೆ. ಆ ಮುಖಾಂತರ ಆದರೂ ಇನ್ನೊಂದಷ್ಟು ಜನ ಮುಂದಕ್ಕೆ ಈ ರೀತಿಯಾಗಿ ಭ್ರಷ್ಟರಾಗಿ ಎಂಜಲ್ ಕಾಸಿಗೆ ಕೈಯೊಡ್ಡೋದನ್ನ ನಿಲ್ಲಿಸಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಒಟ್ಟಾರೆಯಾಗಿ ಈ ವಿಚಾರದಲ್ಲಿ ಯಾವೆಲ್ಲ ಆಯಾಮಗಳಲ್ಲಿ ತನಿಖೆ ಆಗಬೇಕು ಆ ರೀತಿಯಾಗಿ ತನಿಖೆಯನ್ನ ಸರ್ಕಾರ ಕೈಗೊಂಡು ಇದರಲ್ಲಿ ಯಾರೆಲ್ಲ ಇದ್ದಾರೆ ಮೇಲಧಿಕಾರಿಗಳು, 25 ಲಕ್ಷದ ವಾರಸ್ದಾರರು ಯಾರೆಲ್ಲ ಇದ್ದಾರೆ, ಆ ಪಾಲುದಾರರು ಅವರೆಲ್ಲರನ್ನ ಇದರಲ್ಲಿ ಏನು ಬುಕ್ ಮಾಡಬೇಕು, ಅವರೆಲ್ಲರ ಮೇಲೆ ತನಿಖೆಯನ್ನು ಆರಂಭಿಸಬೇಕು ಅಂತೇಳಿ ನಾನು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಮನವಿಯನ್ನು ಮಾಡ್ಕೋತಾ ಇದ್ದೀನಿ. ಇಷ್ಟನ್ನ ಹೇಳ್ತಾ ನಾವು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ನಮಸ್ಕಾರ, ಥ್ಯಾಂಕ್ ಯು. ಸಾಕಲ್ವಾ, ಎಲ್ಲ ಬಂತಲ್ಲ? ಅದು ಅಯ್ಯಯ್ಯೋ ಪ್ಲೀಸ್ ಬಿಟ್ಬಿಡಿ ಪ್ಲೀಸ್ ಅಂತ ಬೇಡ್ಕೊತಾನಲ್ಲ ಅಂತ ಹೇಳ್ಬಿಡ. ಅದೊಂದು ಹೇಳ್ಬಿಡಿ. ಎಸ್ ಫ್ರೇಮ್ ನೋಡಿ.
ನಾವು ಆ ವಿಡಿಯೋವನ್ನು ನೋಡ್ತಾ ಇದ್ವಿ. ಯಾವ ರೀತಿಯಾಗಿ ಗೋವಿಂದರಾಜು ಒಂದು ರೀತಿಯಾಗಿ ದೈನ್ಯ ಸ್ಥಿತಿನಲ್ಲಿ ಅಯ್ಯಯ್ಯೋ ಪ್ಲೀಸ್, ಅಯ್ಯಯ್ಯೋ 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 ಬಿಟ್ಬಿಡಿ ಅನ್ನುವಂಥ ಲಬ 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 ಬಾಯಿ ಬಡ್ಕೊಳ್ಳೋ ರೀತಿಯಲ್ಲಿ ಬಡ್ಕೋತಾ ಇರೋದನ್ನ ನಾವು ವಿಡಿಯೋ ನೋಡಿದ್ರೆ ನಮಗೇನೆ ಒಂದು ರೀತಿಯಲ್ಲಿ ಬೇಜಾರಾಗುತ್ತೆ. ಅಯ್ಯೋ ಪಾಪ ಅನ್ಸುತ್ತೆ. ಆತ ಏನೆಲ್ಲ ಹೀನ ಕೃತ್ಯವನ್ನ ಮಾಡಿ ಸಿಕ್ಕಾಕೊಂಡಿದ್ರು ಪಾಪ ಆತನ ನರಳಾಟವನ್ನ ನೋಡಿದ್ರೆ ನಮಗೆ ಪಾಪ ಅನ್ಸುತ್ತೆ. ಆದ್ರೆ ಇವತ್ತಿನ ಈ ರೀತಿಯ ಭ್ರಷ್ಟ ಪೊಲೀಸರು ಎಷ್ಟೆಲ್ಲ ನಿರಪರಾಧಿಗಳಿಗೆ ಈ ರೀತಿಯಾಗಿ ಹಿಂಸೆ ಕೊಟ್ಟಿರ್ಬೋದು, ಎಷ್ಟೆಲ್ಲ ನಿರಪರಾಧಿಗಳು ಈ ರೀತಿಯಾಗಿ ಅವರು ಕೂಡ ಅಯ್ಯಯ್ಯೋ ಅಪ್ಪ ಅಯ್ಯಯ್ಯೋ ಅಂತೇಳಿ ನರಳಿರ್ಬೋದು. ನಿರಪರಾಧಿಗಳು ನರಳೋದಿಕ್ಕೆ, ನಿರಪರಾಧಿಗಳು ಜೈಲಲ್ಲಿರೋದಿಕ್ಕೆ ಈ ತರದ ಭ್ರಷ್ಟರ ಪಾತ್ರ ಎಷ್ಟಿರ್ಬೋದು ಅಂತ ಹೇಳಿ ನಾವು ಯೋಚನೆ ಮಾಡಿದ್ರೆ ಇವನಿಗೆ ಆಗ್ಬೇಕಾಗಿರೋದು ಸಾಕ್ಷಿ ಈಗ ಏನಾಗಿದೆ ಅದು ಸರಿಯಾಗಿ ಆಗಿದೆ ಅಂತ ಹೇಳಿ ನಮಗೆ ಅನ್ಸುತ್ತೆ. ಹಾಗಾಗಿ ಪೊಲೀಸರು ಇವತ್ತು ಏನು ದರ್ಪದಲ್ಲಿ ದೌಲತ್ತಲ್ಲಿ ಮೆರಿತಾ ಇದ್ದಾರೆ, ನಿಮ್ಮೆಲ್ರಿಗೂ ಒಂದು ಕಾಲ ಇದೆ, ಒಂದು ಟೈಮ್ ಇದೆ. ಆ ಟೈಮ್ ಬಂದಾಗ ನೀವೂ ಕೂಡ ಸಾಮಾನ್ಯ ಜನರಂತೆಯೇ ನೆರಳಬೇಕಾಗುತ್ತೆ ಅನ್ನುವಂಥದ್ದು ಎಚ್ಚರಿಕೆಯನ್ನು ತಾವೆಲ್ಲರೂ ಗಮನದಲ್ಲಿ ಇಟ್ಕೊಳ್ಳಿ ಅಂತ ನಾನು ಈ ಮುಖಾಂತರ ಎಲ್ಲ ಭ್ರಷ್ಟ ಅಧಿಕಾರಿಗಳು ಮತ್ತು ಪೊಲೀಸರಿಗೆ ಹೇಳ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.